ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇದನ್ನು ಕಡಿಮೆ ಮಾಡಲು ಸರ್ಕಾರ ಹಲವಾರು ಯೋಜನೆಗಳನ್ನು ಕೈಗೊಂಡರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಕೋವಿಡ್ ನಂತರ ಅಂತೂ ನಿರುದ್ಯೋಗ ಗಗನಕ್ಕೇರಿದೆ. ಜೊತೆಗೆ ಇತ್ತೀಚೆಗೆ ಖಾಸಗಿ ವಲಯದಲ್ಲಿ ಲೇ ಆಫ್ ಕೂಡ ನಡೀತಾ ಇದೆ. ಇದರ ಮಧ್ಯೆ ಜರೋದಾ ಸಹ ಸಂಸ್ಥಾಪಕ ಯುವ ಉದ್ಯಮಿ ನಿಖಿಲ್ ಕಾಮತ್ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದು ನೀಡಿದ್ದಾರೆ. ಇನ್ನು ಮುಂದೆ 4 ವರ್ಷ ಡಿಗ್ರಿ ಅಥವಾ ಇನ್ಯಾವುದೇ ಪದವಿ ಪಡೆದು ಉದ್ಯೋಗ ಅರಸುತ್ತಾ ಫೀಲ್ಡ್ಗೆ ಬರಬೇಡಿ. ಒಂದು ವೇಳೆ ಬಂದರೂ ಮಾರುಕಟ್ಟೆಯಲ್ಲಿ ನೀವು ಪಡೆದ ಡಿಗ್ರಿಗೆ ಉದ್ಯೋಗವೇ ಇರೋದಿಲ್ಲ. ಕಾರಣ 2030ರ ವೇಳೆಗೆ 92 ಮಿಲಿಯನ್ ಉದ್ಯೋಗ ಕಣ್ಮರೆಯಾಗಲಿವೆ. 78 ಮಿಲಿಯನ್ ಉದ್ಯೋಗಗಳು ಅಸ್ಥಿರತೆಯನ್ನು ಎದುರಿಸಲಿವೆ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಾಗಂತ ಆತಂಕ ಪಡುವ ಅಗತ್ಯವಿಲ್ಲ ಎಂದಿರೋ ನಿಖಿಲ್ ಕಾಮತ್ ಅವರು 2030ರ ವೇಳೆಗೆ 170 ಮಿಲಿಯನ್ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಹೇಳಿದ್ದಾರೆ. ಈ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಡಿಗ್ರಿ ಅರ್ಹತೆ ಆಗುವುದಿಲ್ಲ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. 2030ರ ವೇಳೆಗೆ ಡಿಗ್ರಿ ಔಟ್ಡೇಟೆಡ್ ಅಂತ ನಿಖಿಲ್ ಕಾಮತ್ ಹೇಳಿದ್ಯಾಕೆ ಅಂತ ನೋಡೋದಾದರೆ, 2030ರ ವೇಳೆಗೆ 3-4 ವರ್ಷದ ಡಿಗ್ರಿ ಕೋರ್ಸ್ಗಳು ಅರ್ಥ ಕಳೆದುಕೊಳ್ಳಲಿವೆ. ಕಾರಣ ಈ ಡಿಗ್ರಿ ಕೌಶಲ್ಯ ಅಥವಾ ಸರ್ಟಿಫಿಕೇಟ್ ಔಟ್ಡೇಟೆಡ್ ಆಗಲಿದೆ. ಡಿಗ್ರಿ ಪಡೆದು ಕೆಲಸಕ್ಕಾಗಿ ಅಲೆದರೆ ಒಂದು ಕೆಲಸವೂ ಕೂಡ ಸಿಗೋದಿಲ್ಲ. 2030ರ ವೇಳೆಗೆ ಉದ್ಯೋಗ ಪಡೆಯುವ ಸ್ವರೂಪವೇ ಬದಲಾಗಲಿದೆ ಅಂತ ನಿಖಿಲ್ ಕಾಮತ್ ವರ್ಲ್ಡ್ ಎಕನಾಮಿಕ್ ಫೋರಂನ ಅಧ್ಯಯನ ವರದಿಯನ್ನು ಉಲ್ಲೇಖಿಸಿ ಈ ಮಾತನ್ನು ಹೇಳಿದ್ದಾರೆ. ಶಾಲೆ ಕಾಲೇಜುಗಳಲ್ಲಿ ಕಲಿಯುವ ಕೋರ್ಸ್ ಇನ್ನು ಮುಂದೆ ವೇಸ್ಟ್. ಇದರಿಂದ ಯಾವುದೇ ಜಾಬ್ ಸಿಗಲ್ಲ. ಕಾರಣ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಬೇಕು ಅಂದರೂ ಪ್ರಮುಖವಾಗಿ ಕೌಶಲ್ಯ ಹಾಗೂ ಪ್ರತಿಭೆ ಮುಖ್ಯ. ಯಾವುದೇ ಟಾಸ್ಕ್ ನೀಡಿದರೂ ಅದನ್ನು ಪೂರ್ಣಗೊಳಿಸುವ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರಬೇಕು. ಇದು ಶಾಲಾ ಕಾಲೇಜುಗಳ ಪಾಠ್ಯಗಳಿಂದ ಸಾಧ್ಯವಿಲ್ಲ. ಬದಲಿಗೆ ತಂತ್ರಜ್ಞಾನದಲ್ಲಿ ಆಗುವ ಬದಲಾವಣೆ, ಉದ್ಯೋಗ ಕ್ಷೇತ್ರ ಏನು ಡಿಮ್ಯಾಂಡ್ ಇಡುತ್ತೆ ಅದನ್ನೇ ಕಲಿಬೇಕು ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. AI ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಬದ್ಧತೆ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಿವೆ. 2030ರ ವೇಳೆಗೆ 34% ಕೆಲಸವನ್ನು ತಂತ್ರಜ್ಞಾನ ಮಾಡಲಿದೆ. 33% ಉದ್ಯೋಗಕ್ಕೆ ಟೆಕ್ ಹಾಗೂ ಮಾನವ ಸಂಪನ್ಮೂಲ ಬಳಕೆಯಾಗಲಿದೆ. ಹೀಗಾಗಿ ಲೇ ಆಫ್ ಸಾಮಾನ್ಯ ಅನ್ನೋ ಆತಂಕಕಾರಿ ವಿಷಯ ಹೊರಬಿದ್ದಿದೆ. ಮುಂದಿನ ದಿನಗಳಲ್ಲಿ ಯಾವ ಕೆಲಸಕ್ಕೆ ಬೇಡಿಕೆ ಹೆಚ್ಚು ಅಂತ ನೋಡೋದಾದರೆ, ಫ್ಯೂಚರ್ನಲ್ಲಿ ಕಾರ್ಮಿಕರು, ಡ್ರೈವರ್, ಪ್ಲಂಬರ್ ಸೇರಿದಂತೆ ಹಲವು ಫಿಸಿಕಲ್ ಉದ್ಯೋಗಗಳಿಗೆ ಭಾರಿ ಬೇಡಿಕೆ ಬರಲಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಇದೀಗ ವರ್ಲ್ಡ್ ಎಕನಾಮಿಕ್ ಫೋರಂ ಅಧ್ಯಯನ ವರದಿ ಪ್ರಕಾರ ಯಾವ ಕೆಲಸಗಳಿಗೆ ಬೇಡಿಕೆ ಅನ್ನೋ ಮಾಹಿತಿಯನ್ನು ನಿಖಿಲ್ ಕಾಮತ್ ನೀಡಿದ್ದಾರೆ. AI, ಬಿಗ್ ಡೇಟಾ, ಸೈಬರ್ ಸೆಕ್ಯುರಿಟಿ, ಕ್ರಿಯೇಟಿವ್ ಥಿಂಕಿಂಗ್, ಪರಿಸರ ಸಂರಕ್ಷಣೆ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ಭಾರಿ ಬೇಡಿಕೆ ಬರಲಿದೆ. ಹೀಗಾಗಿ ನೀವು ದಶಕಗಳ ಹಿಂದೆ ಏನು ಕಲ್ತಿದ್ದೀರಿ ಅನ್ನೋದು ಮುಖ್ಯವಲ್ಲ, 2030ರ ವೇಳೆಗೆ ಹೇಗೆ ಅಪ್ಗ್ರೇಡ್ ಆಗ್ತೀರಿ ಎಂಬುದು ಮುಖ್ಯ ಅಂತ ನಿಖಿಲ್ ಕಾಮತ್ ಹೇಳಿದ್ದಾರೆ. ಭವಿಷ್ಯದ ಉದ್ಯೋಗಗಳಲ್ಲಿ ತಂತ್ರಜ್ಞಾನ ಒಂದು ಅಡಿಪಾಯವಾಗಲಿದೆ. ಇದರೊಂದಿಗೆ ಉದ್ಯೋಗಿಗಳ ಮರುಕೌಶಲ್ಯದ ಅಗತ್ಯ ಕೂಡ ಇದೆ. ಕಂಪನಿಗಳು ಆಟೋಮೇಷನ್ ಬದ್ಧತೆಯೊಂದಿಗೆ ಮಾನವ ಸಂಪನ್ಮೂಲ ವಿಕಾಸಕ್ಕೂ ಕೂಡ ಗಮನವನ್ನು ಹರಿಸಬೇಕಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರಣದಿಂದ ಹಲವು ಉದ್ಯೋಗ ಕಡಿತಗೊಂಡರೆ ದುಪ್ಪಟ್ಟು ಉದ್ಯೋಗ ಸೃಷ್ಟಿಯಾಗಲಿದೆ. ಈಗ ಸೃಷ್ಟಿಯಾಗುವ ಉದ್ಯೋಗಕ್ಕೆ ನಿಮ್ಮಲ್ಲಿ ಕೌಶಲ್ಯವಿರಬೇಕು. ಕೌಶಲ್ಯವಿಲ್ಲದಿದ್ದರೆ ಅಥವಾ ಅಪ್ಗ್ರೇಡ್ ಆಗದಿದ್ದರೆ ಮಾರುಕಟ್ಟೆಯಲ್ಲಿ ನೀವು ಅಪ್ರಸ್ತುತವಾಗ್ತೀರಿ ಅಂತ ನಿಖಿಲ್ ಕಾಮತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.